ಪ್ರತಿದಿನ ನಾವು ಯೋಗಾಭ್ಯಾಸ, ಯೋಗಾಸನ, ಹಲವು ಆಸನಗಳು. ಯೋಗಾಭ್ಯಾಸ ಅಂದ ಕೂಡಲೇ ಪ್ರಪ್ರಥಮವಾಗಿ ಯೋಗಾಸನ, ನಿಲ್ಲೋದು, ಕೂರೋದು, ಮಲಗೋದು ಎಲ್ಲವೂ ಕೂಡ ಆಸನ ಅಂತ ಉಲ್ಲೇಖ ಮಾಡೋದು. ಯೋಗಾಸನ ಅಂತ ಬಂದಾಗ ಅದಕ್ಕೆ ಬಹಳ ವಿಶೇಷತೆ ಇದೆ, ಬಹಳ ಪ್ರಾಮುಖ್ಯತೆ ಇದೆ. ನಿಮ್ಮ ದೇಹನೇ ಯೋಗಾಸನ ಮಾಡಲಿಕ್ಕೆ ಏನು ಹಲವು ಸಲಕರಣೆಗಳು ಬೇಕಿಲ್ಲ, ಬಟ್ ಆದರೆ ಸಮ್ಮೊನ್ ಆಸನನ ಸಮ್ಮೊನ್ ಟೆಕ್ನಿಕ್ಸಲ್ಲಿ ನೀವು ಅಭ್ಯಾಸ ಮಾಡೋದು. ಸೊ ಹಿಂದೆ ಸುಮಾರು ಸಲ ಹೇಳಿದ್ವಿ, ಒಂದು ಮಗು ಹೇಗೆ ಅದು ಫಸ್ಟ್ ಏನು ಮಾಡುತ್ತೆ, ಬೆಡ್ ಮೇಲೆ ಮನಿಕೊಂಡು ಹಿಂಗೆ ಕೈಕಾಲು ಆಡಿಸ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸ್ವಲ್ಪ ಪೋಷಣೆ ದೊರೆತು ದೇಹದಲ್ಲಿ ಶಕ್ತಿ ಆವೃತವಾದಾಗ ಏನಾಗುತ್ತೆ, ದಬಾಕೊಳ್ಳೋದು, ತೆವಳೋದು, ಮುಂದಕ್ಕೆ ಹೋಗೋದು, ಈ ರೀತಿಯೆಲ್ಲ ದೇಹದ ಚಲನವಲನ ಕ್ರಿಯೇಟ್ ಆಗುತ್ತೆ. ನೀವು ಯೋಗಾಸನ ಅಂತ ಬಂದಾಗ ಆರಂಭಿಕ ಹಂತದಲ್ಲಿ ಸುಮಾರು ಜನಕ್ಕೆ ತಪ್ಪು ಕಲ್ಪನೆ ಇರ್ತದೆ, ಇದು ಮಾಡೋಕ್ಕಾಗಲ್ಲ, ಇದು ನಮ್ಮಿಂದ ಸಾಧ್ಯ ಇಲ್ಲ, ಈ ರೀತಿ ಮನೋಭಾವ ಇರ್ತದೆ. ಹಲವು ಪ್ರಾಪ್ಸು, ವಾಲ್ ಸಪೋರ್ಟು, ಚೇರ್ ಸಪೋರ್ಟು, ಬ್ರಿಕ್ಸು ಅಥವಾ ಬಾಲು, ಈ ರೀತಿ ಸಹಾಯದೊಂದಿಗೆ ಹಲವು ಆಸನಗಳನ್ನು ನೀವು ಮಾಡ್ಬೋದು. ಅದರಲ್ಲಿ ಎಸ್ಪೆಷಲಿ ಯೋಗಾಸನ ಅಂತಂದಾಗ ಬ್ಯಾಕ್ ಬೆಂಡಿಂಗ್ ಅಂದರೆ ಹಿಂದೆ ಬಾಗೋದು ಅಂತ. ನೀವು ಹಿಂದೆ ಬಾಗೋದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಊರ್ಧ್ವಾಸನ ಅಂತ ಬರುತ್ತೆ ನೋಡಿ, ಸೂರ್ಯ ನಮಸ್ಕಾರ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲೇ ಹಿಂದೆ ಬಾಗ್ತಾ ಇಲ್ಲ, ನೀವು ಅಲ್ಲೇ ಸರಿಯಾಗಿ ಬಾಗದೆ ಹೋದರೆ ಮುಂದಿನಿಂದಲೇ ಏನೂ ಇಲ್ಲ. ಈವನ್ ಯೋಗಾಸನದ ಹಾದಿಲಿ ಚಕ್ರಾಸನ, ವೀಲ್ ಪೋಸ್ ಅಂತ ಕರೀತಾರೆ. ಚಕ್ರಾಸನ ಅಂದಾಗ ಒಂದು ರೌಂಡು ಲೆಕ್ಕ ಅಲ್ವಾ, ಚಕ್ರ ಅಂದರೆ ಕರೆಕ್ಟ್ ತಾನೆ. ಬಟ್ ಆದರೆ ನಾವು ಇಲ್ಲಿ ಮಾಡ್ತಕ್ಕಂಥ ಆಸನ ಊರ್ಧ್ವ ಧನುರಾಸನ ಅಂತ ಕರೀತಾರೆ. ಊರ್ಧ್ವ ಧನುರಾಸನ ಅಂದರೆ ನೀವು ಆ ಶೇಪು ಬಂದು ಬಿಲ್ ಥರ ಒಲೆ, ಧನುರಾಸನ ಅಂದರೆ ಅದೇನೆ ಬಿಲ್ಲು ಅಂತ. ಸೊ ಆ ರೀತಿ ಶೇಪ್ಗೆ ನಿಮ್ಮ ಬಾಡಿನ ತೊಗೊಬಂದಾಗ ಏನೆಲ್ಲ ಮಹತ್ತರವಾದ ಲಾಭ ಪ್ರಯೋಜನ ಅಂದಾಗ, ನಿಮ್ಮ ದೇಹದ ಮುಂಭಾಗದ ಅವುಗಳಿಗೂ ಲಾಭದಾಯಕ, ದೇಹದ ಹಿಂಭಾಗ ಅಂದಾಗ ನಿಮ್ಮ ಸ್ಪೈನಲ್ ಕಾರ್ಡ್ ಅದರ ಆರೋಗ್ಯ. ಇನ್ ದಿಸ್ ಜನ್ರೇಷನಲ್ಲಿ ಸುಮಾರು ಜನಕ್ಕೆ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಸ್ಲಿಪ್ ಡಿಸ್ಕು, ಹರ್ನಿಯೇಟೆಡ್ ಡಿಸ್ಕು, ಸಯಾಟಿಕಾ, ಸೋ ಮೆನಿ ಪ್ರಾಬ್ಲಮ್ಸ್. ಗೊತ್ತಾಯ್ತು, ನಿಮ್ಮ ದೇಹನ ಸ್ವಲ್ಪ ಇಕ್ಸೋದು, ಹಿಂದೆ ಬಾಗೋದು, ಆ ರೀತಿ ಮಾಡೋದು. ನೀವು ಹಿಂದೆ ಬಾಗ್ದಾಗ ಏನಾಗ್ತದೆ, ಹಿಂದೆ ನೀವು ಹಿಂದೆ ಬಾಗ್ತಾ ಇರಂಗೆ ನಿಮ್ಮ ದೇಹದ ಮುಂಭಾಗದ ಅವುಗಳೆಲ್ಲವೂ ಕೂಡ ಸೆಳೆತಕ್ಕೆ ಒಳಗಾಗುತ್ತೆ. ಅಂದರೆ ಮೇಲ್ಮುಖವಾಗಿ ಜಗ್ದಂಗೆ ಇರುತ್ತೆ. ನಿಮ್ಮ ಹೃದಯ ಆಗ್ಬೋದು, ಶ್ವಾಸಕೋಶ ಆಗ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಆಗ್ಬೋದು, ಎಲ್ಲವೂ ಕೂಡ ಯುಟರಸ್ ಆಗ್ಬೋದು, ಕೋಲನ್ ಆಗ್ಬೋದು, ಅವುಗಳ ಎಲ್ಲದರ ಕಾರ್ಯಕ್ಷಮತೆ, ಯಕೃತ್ ಆಗ್ಬೋದು, ಸ್ಪ್ಲೀನ್ ಆಗ್ಬೋದು, ಸ್ಟಮಕ್ ಆಗ್ಬೋದು, ಪ್ಯಾಂಕ್ರಿಯಸ್ ಆಗ್ಬೋದು, ಎಲ್ಲವೂ ಕೂಡ ಆ ಭಂಗಿನ ನೀವು ನೋಡಿ ಹಿಂದೆ ಬಾಗೋದು ಮಾಡಿದಾಗ ನಿಮ್ಮ ಎಲ್ಲ ದೇಹದ ಆಂತರಿಕ ಭಾಗಗಳನ್ನೆಲ್ಲ ಹಿಡಿದು ಮೇಲ್ಮುಖವಾಗಿ ಜಗ್ದಂಗಿರುತ್ತೆ. ನೀವು ಕೂತಿ ಜಾಗದಲ್ಲೇ ಕೂತಿದ್ದು ಹೊಟ್ಟೆ ಹಂಗೆ ಮುಂದಕ್ಕೆ ಬಂದು ಆ ರೀತಿ ಆದಾಗ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ ಅಲ್ವಾ. ಅಲ್ಲಿ ಏನು ಬೇಕು, ಸ್ಪೇಸ್ ಬೇಕು. ನೀವು ಆ ರೀತಿ ಹಿಂದೆ ಬಾಗೋದು ಪ್ರಯತ್ನ ಮಾಡೋದು. ಮುಂದೆ ಬಾಗೋದು ಎಲ್ಲರೂ ಮಾಡ್ತಾರೆ ಅಲ್ವಾ. ಅದು ಮುಂದೆ ಬಾಗೋದು ದೈನಂದಿನದ ಕೆಲಸದ ಪ್ರತಿಶತ ಒಂದೆಲ್ಲ ಒಂದಿಷ್ಟು ಕಸ ಗುಡಿಸೋದಾಗ್ಬೋದು, ಮುಂದೆ ಬಗ್ಗೆ ಏನೋ ಮಾಡಿದ್ದು ಎಲ್ಲ ಮಾಡ್ತಾರೆ. ಬಟ್ ಹಿಂದೆ ಬಾಗೋದು ಅದು ಯೋಗಾಸನದಲ್ಲಿ ಮಾತ್ರ. ನೀವು ಹಿಂದೆ ಬಾಗುವಂಥ ಆ ಆಸನಕ್ಕೆ ಎಷ್ಟೊಂದು ಆಸನ ಇದ್ದಾವೆ. ಅದರಲ್ಲಿ ಭಾಳ ಮುಖ್ಯವಾಗಿ ಈ ಊರ್ಧ್ವಾಸನ, ಹಿಂದೆ ಬಾಗೋದು ಅಥವಾ ಊರ್ಧ್ವ ಧನುರಾಸನ, ಅದಕ್ಕೆ ನೀವು ಪ್ರಯತ್ನ ಮಾಡಿದಾಗ ನಿಮ್ಮಲ್ಲಿ ತಾರುಣ್ಯತೆ ಆವೃತವಾಗುತ್ತೆ. ನಿಮ್ಗೆ ಇನ್ನೂ ಯಂಗ್ ಎನರ್ಜೆಟಿಕ್ ಫೀಲ್ ಆಗುತ್ತೆ, ಒಳ್ಳೆ ಒಂಥರ ಚೈತನ್ಯತೆ ಇರುತ್ತೆ, ಉತ್ಸಾಹಕತೆ ಇರುತ್ತೆ. ಸೊ ಹಾಗಾಗಿ ನಿಯಮಿತವಾಗಿ ನೀವು ಊರ್ಧ್ವ ಧನುರಾಸನ ಪ್ರಾಕ್ಟೀಸ್ ಮಾಡೋದು, ಅದನ್ನು ಮೈಗೂಡಿಸ್ಕೊಳ್ಳೋದು ಪದೇ ಮಾಡಬೇಕು. ದೇಹ ಹೆಂಗೆ ಇರುತ್ತೆ ಅಂದರೆ ಅದೇ ರೀತಿ ಪ್ರತಿದಿನ ಹೇಗೆ ಕೊಳೆ ಆಗುತ್ತೋ, ನೀವು ಪ್ರತಿದಿನ ಹೇಗೆ ಸ್ನಾನಾದಿಗಳನ್ನು ಮಾಡ್ತೀರೋ, ಮುಖ ಕೈಕಾಲು ತೊಳ್ಕೊತೀರೋ, ಅದೇ ರೀತಿ ಆಸನದ ಮುಖೇನ ಆಂತರಿಕದ ಭಾಗದ ಅಂಗಗಳನ್ನು ರಿಫ್ರೆಶ್ಮೆಂಟ್ ಮಾಡೋದು ಅಲ್ವಾ. ನೀವು ಹಿಂದೆ ಬಾಗಿ ವಾಪಸ್ ಬಂದಾಗ ಏನಾಗುತ್ತೆ, ಎಲ್ಲ ರಿಫ್ರೆಶ್ಗೊಳಗಾಗುತ್ತೆ. ಅಲ್ಲಿ ಯಥೇಚ್ಛವಾದ ಆಮ್ಲಜನಕದ ಪೂರೈಕೆ, ರಕ್ತದ ಪೂರೈಕೆ ಉಂಟಾದಾಗ ಅವುಗಳು ಪೋಷಣೆ ಪಡಿತು. ಅದರೊಂದಿಗೆ ಅವುಗಳ ಬಳಕೆ ಮತ್ತು ಅದರ ಕಾರ್ಯಕ್ಷಮತೆ ಎಲ್ಲವೂ ಕೂಡ ಸುಲಭವಾಗಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಯೋಗಾಸನ ಅಂತ ಬಂದಾಗ ನಾನು ಹಿಂದೆ ಬಾಗಲ್ಲ, ನಾನು ಟ್ವಿಸ್ಟ್ ಮಾಡಲ್ಲ, ನನಗೆ ಹ್ಯಾಂಡ್ ಬ್ಯಾಲೆನ್ಸ್ ಬರಲ್ಲ, ಈ ರೀತಿ ಹೇಳ್ಬಾರ್ದು. ಮಗು ಥರ ಅಂದರೆ ಒಂದು ಗುರಿಗೋಲು ಇರಬೇಕು. ಹೆಂಗೆ ಅಂದರೆ ನೀನು ಓಡೋಕ್ಕಾಗಿಲ್ವಾ, ನಡ್ಕೊಂಡೋಗಕ್ಕಾಗಿಲ್ಲ, ತಿಳ್ಕೊಂಡೋಗು, ಹೆಂಗಾರ ಮಾಡು, ನಿನ್ನ ಗುರಿ ಮುಟ್ಸೋನ ಥರ. ಈವನ್ ಚಕ್ರಾಸನದಲ್ಲಿ ಅದೇ ರೀತಿ ಇದೆ. ನೀವು ಬಾಲ್ನ ಸಹಾಯದಿಂದ ಮಾಡ್ಬೋದು, ಮಲಗಿದ್ದು ಮೇಲೆ ಎದೊಳ್ಬೋದು, ವಾಲ್ನ ಸಹಾಯದಿಂದ ಮಾಡ್ಬೋದು, ನಿಂತಿದ್ದು ಬೆಂಡ್ ಆಗ್ಬೋದು. ಆಮೇಲೆ ಶೀರ್ಷಾಸನದಿಂದ ಚಕ್ರಾಸನಕ್ಕೆ ಹೋಗು, ಫುಲ್ ಸ್ಟ್ಯಾಂಡಿಂಗ್ ಹ್ಯಾಂಡ್ ಸ್ಟ್ಯಾಂಡಿಂದನೇ ಚಕ್ರಾಸನಕ್ಕೆ ಹೋಗೋದು, ಎಲ್ಲ ಥರದ್ದು. ಮತ್ತು ಮಾಲಾಸನದಿಂದ ಚಕ್ರಾಸನ, ಚಮತ್ಕಾರಾಸನದಿಂದ ಚಕ್ರಾಸನ, ಎಲ್ಲನೂ ಕೂಡ ಇವತ್ತೊಂದು ವಿಡಿಯೋ ಮಾಡ್ತೇನೆ, ಯೂಟ್ಯೂಬಲ್ಲಿ ಹಾಕಿರ್ತೀವಿ, ಬೇರೆಯವ್ರಿಗೆ ಎಲ್ರಿಗೂ ಯೂಸ್ ಆಗುತ್ತಾರ. ನೀವು ಪದೇ ನೋಡಿ ನಿಮ್ಗೆ ಯಾವುದು ಸೂಕ್ತ ಅನ್ಸುತ್ತನೋ ಅದನ್ನೇ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆ ನೀವು ಆ ಆಸನದಲ್ಲಿ ಎಕ್ಸ್ಪರ್ಟ್ ಆಗ್ತೀರ. ನೀವು ಇವತ್ತು ಏನು ಮಗು ಹೆಂಗೆ ನಡಿಬೇಕಾದ್ರೆ ಏನು ಮಾಡ್ತಾನ, ಅವ್ರ ಸಹಾಯ ಎಲ್ಲ ತೆಗೆದುಕೊಂಡಿರ್ತಾರೆ, ವಾಲೆಲ್ಲ ಗೋಡೆ ಎಲ್ಲ ಇಟ್ಕೊಂಡಿರ್ತಾರೆ, ಮುಂದಿನ ದಿನದಲ್ಲಿ ಯಾರ ಅಗತ್ಯತೆ ಏನಿಲ್ಲ. ಅದೇ ರೀತಿ ನೀವು ಚಕ್ರಾಸನ ಅಂತ ಬಂದಾಗ ನೀವು ನಿಂತ್ಕೊಂಡಿದ್ದು ಹಾಗೆ ಬೆಂಡಾಗುತ್ತೆ. ಅದು ಮುಂದಿನ ದಿನದಲ್ಲಿ ನಿಮ್ಮಲ್ಲಿ ಆಸಕ್ತಿ, ಒಲವು, ಅದ್ರ ಮೇಲೆ ಒಲವು ಇರಬೇಕು.
ಆಸನದ ಮೇಲೆ ಒಲವಿರಬೇಕು, ಇಂಟ್ರೆಸ್ಟ್ ಇರ್ಬೇಕು. ಇತ್ತು ಅಂದ್ರೆ ನೀವು ಖಂಡಿತ ಆ ನಿಂತಿದ್ದು ಕೂಡ ಚಕ್ರಾಸನ, ಸ್ಟ್ಯಾಂಡಿಂಗ್ ಚಕ್ರಾಸನ ಅಂತ ಕರೀತಾರೆ. ಈ ರೀತಿ ಅದು ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಬಹಳ ಮುಖ್ಯ ಈ ಕೈಗಳ ಮೇಲೆ, ಕಾಲುಗಳ ಮೇಲೆ. ಆ ಸ್ಪೈನ್ ಏನಾಗಿರುತ್ತೆ, ಎಂಟೇರ್ ಆರ್ಸ್ ತರ ಬೆಂಡ್ ಆಗಿರುತ್ತೆ. ಸೊ ಆಸನದ ಬೆನಿಫಿಟ್ ಎಲ್ಲ ಹಿಂದೆ ಹೇಳದ್ನಲ್ಲ, ನೀವು ಸಮ್ಮನ್ ಬೆನಿಫಿಟ್ ನೀವು ಸ್ಟೇಟಸ್ ಅಲ್ಲಿ ಕೂಡ ನಾವು ಪದೇ ಪದೇ ಆಗ್ತಾ ಇರ್ತೀವಿ. ಅದನ್ನ ನೀವು ಫಾಲೋ ಮಾಡಿ. ಮೋರ್ ದೆನ್ ನಮ್ದು ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ 500 ಜನದ ಹತ್ತತ್ರ ಪ್ರತಿದಿನ ನೋಡ್ತಾರೆ. ಸುಮ್ಮನೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಬಿಟ್ಟೋದವರು ಅದನ್ನೇ ಫಾಲೋ ಅಪ್ ಮಾಡ್ತಾರೆ. ಅದು ಸುಮ್ಮನೆ ನೋಡೋದು, ನೋಡಿ ಏನು ಯೂಸ್ ಇಲ್ಲ, ಗೊತ್ತಾಯ್ತಾ? ನೀವು ಮಾಡ್ಬೇಕು, ಇಳಿದು ನೀವೇನಾರ ಮಾಡಿದ್ರೆ ಮಾತ್ರನೇ ನಿಮ್ಮಲ್ಲಿ ಚೇಂಜಸ್ ಅನ್ನ ತೆಗೆದುಕೊಬರೋದು. ಸುಮಾರು ಜನ ಅಷ್ಟೆ, ಯೋಗಾಸನ ಮಾಡಿದ್ರೆ ಹಿಂಗಂತ ಕೇಳಿ ಏನ್ ಪ್ರಯೋಜನ, ನೀವೇನ್ ಮಾಡ್ತಾ ಇದ್ದೀರಾ ನೋಡಿ. ಸೊ ಆ ರೀತಿ ಮಾಡಿ ನೀವು 10 ವರ್ಷ ಹಿಂದೆ ಬರ್ಬೋದು. ನಿಮ್ಮ ವಯೋಮಿತಿ 45 ಅಂತ ಇಟ್ಕೊಳ್ಳಿ, ನಿಮ್ಗೆ 35ರ ಉತ್ಸಾಹಕತೆ ಇರುತ್ತೆ, ಜೋಶ್ ಇರುತ್ತಲ್ಲ, ಅದೆಲ್ಲದಕ್ಕೂ ಬೇಕು, ಗೊತ್ತಾಯ್ತಾ? ನಿಮ್ಮ ಇಂಟರ್ನಲ್ ಆರ್ಗನ್ ಫಂಕ್ಷನ್ ಕೂಡ ಅಷ್ಟು. ಎಷ್ಟೋ ಜನ ಅಷ್ಟು ನೋಡಿಕೆ ಫಿಟ್ ಅಂಡ್ ಫೈನ್ ಆಗಿರ್ತಾರೆ, ಅದು ಯಾವುದೋ ಥರದ ಟೆಸ್ಟ್ ಮಾಡ್ತಾರೆ. ಈ ಅರ್ಬಲ್ ಲೈಫು ತಗೋಬೇಕಾರೆ ಅದು ಯಾವುದೋ ಒಂದು ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಅವ್ರ ಮಧ್ಯೆ ಆಗ್ಬಿಡ್ತಾರೆ. ನಿನಗೆ ಇವಾಗ 30, ನಿನ್ನ ಬಾಡಿಲಿ ಇರೋ ಆರ್ಗನ್ ಎಲ್ಲನೂ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂದರೆ 50-60 ಆದಂಗೆ ಕೆಲಸ ಮಾಡ್ತಾ ಇದೆ, ಎಲ್ಲ ವೀಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಎಷ್ಟೋ ಟೆಸ್ಟ್ಗಳೆಲ್ಲ ಇದಾವೆ. ನಿಮ್ಮ ಇಂಟರ್ನಲ್ ಆರ್ಗನ್ಗಳು ಹೆಂಗಿರ್ಬೇಕಾದ್ರೆ ಜೋಶಾಗಿರ್ಬೇಕು, ಪುಟಿದೆದಳ್ಬೇಕು, ನೀವೇನೋ ಮಾಡಬೇಕು ಅನ್ಸ್ಬೇಕು. ಅದರಲ್ಲೂ ಈ ಭಾನುವಾರ ಗೀನ್ವಾರ ಬಂದರೆ ಇನ್ನಷ್ಟು ಏನಾರ ಮಾಡ್ತೀನಿ ಅನ್ನೋದಿರ್ಬೇಕು. ಸಮಯನ ವ್ಯರ್ಥವಾಗಿ ಕಳೆಯೋದು, ವೇಗವಾಗಿ ಕಳೆಯೋದು, ನಿದ್ದೆಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅಂತಲ್ಲ. ಇಲ್ಲಿ ಯಾರು ಜಾಸ್ತಿ ಭಾನುವಾರ ಬರಲ್ಲ ಅಂದ್ಬಿಟ್ಟೆ ನಾವು ಒಂದು ಬ್ಯಾಚನ್ನೆಲ್ಲ ಸ್ಕಿಪ್ ಮಾಡಿರೋದು. ಬರ್ತಾರೆ ಅಂದರೆ ನಮಗೇನಿಲ್ಲ ಎದ್ದು ಬಂದು ಬರೋದಕ್ಕೆ. ಸೊ ನಿನ್ನೆ ನೋಡೋದಲ್ಲ, ನಿನ್ನೆ ಹೇಳಿದೆ ಒಂದು ಬ್ಯಾಚಲ್ಲಿ ಯಾರು ಬಂದೇ. ಸೊ ಈ ರೀತಿಯಲ್ಲಿ ಆಗ್ತಾವೆ. ನೀವು ಭಾನುವಾರ ಅಂತ ಬಂದಾಗ ಎಕ್ಸ್ಟ್ರಾ ಮೋರ್ ಪ್ರಾಕ್ಟೀಸ್, ಮೋರ್ ಟೈಮ್ ಕೊಟ್ಟು ನಿಮ್ಮಲ್ಲಿ ಚೇಂಜಸ್ ಅನ್ನ ತರಬೇಕು.